ಪಾಪ ಅಶೋಕ್ ಅವರು ಕೂಡ ಕನ್ಸು ಕಾಣ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕ ಆಗ್ತೀನಿ ಅಂತ. ನೋಡೋಣ ಅವ್ರ ಕನ್ಸು ಯಾವಾಗ ಈಡೇರುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಗೃಹ ಜ್ಯೋತಿ ಯೋಜನೆಗೆ ನಿನ್ನೆಯಿಂದ ನೋಂದಣಿ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ಆ ಅರ್ಜಿ ಸಲ್ಲಿಸಿದ ಬಳಿಕವೇ ಸಿಗುತ್ತಾ ಉಚಿತ ವಿದ್ಯುತ್. ಅರ್ಜಿ ಸಲ್ಲಿಕೆಯಲ್ಲೂ ಕೂಡ 16 ಹಂತಗಳಿದಾವೆ. ಇಲ್ಲ ಅರ್ಜಿ ಸಲ್ಲಿಸಿದಂಥವ್ರಿಗೆ ಮಾತ್ರನೇ ಸಿಗೋದು ಉಚಿತ ವಿದ್ಯುತ್ ಅನ್ನೋದು, ಅಪ್ ಟು 200 ಯೂನಿಟ್ ವರೆಗೂ. ಅರ್ಜಿ ಸಲ್ಲಿಕೆ ಹೇಗೆ, ಸಲ್ಲಿಕೆ ಬಳಿಕ ಮುಂದೇನು, ಅರ್ಜಿ ಸಲ್ಲಿಕೆ ಎಲ್ಲೆಲ್ಲಿ ಯಾರೆಲ್ಲ ಮಾಡಬಹುದು, ಯೂಸೇಜಿನಲ್ಲಿ ಗೃಹ ಜ್ಯೋತಿ ನೋಂದಣಿಯ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಪ್ ಟು 200 ಯೂನಿಟ್ ವರೆಗೂ ಫ್ರೀ ಅಂತ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳಿದೆ. ಅಪ್ ಟು 200 ಯೂನಿಟ್ ವರೆಗೂ ನೀವು ಈ ಹಿಂದೆ ಹೆಂಗ್ ಬಳಸಿದ್ರಿ ಅದರ ಆಧಾರದ ಮೇಲೆ ಸರಾಸರಿಯನ್ನ ಲೆಕ್ಕ ಹಾಕೊಂಡು ಪ್ಲಸ್ 10% ನಾವು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರುವಂತದ್ದು. ಅದಕ್ಕೆ ನೋಂದಣಿ ಪ್ರಕ್ರಿಯೆ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಒಂದೇ ದಿನ 55,000 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಎದುರಾಗಿತ್ತು. ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಯಾವುದೇ ತರನಾದ ಬಾಡಿಗೆದಾರರಿಗೆ ಸಮಸ್ಯೆ ಇಲ್ಲ. ನೋಂದಣಿ ಆದ್ಮೇಲೆ ಗ್ರಾಹಕರಿಗೆ ಸಂದೇಶ ಹೋಗುತ್ತೆ, ಅದು ಸಕ್ಸಸ್ಫುಲಿ ಅಪ್ಡೇಟ್ ಆಗಿದೆ ಅಂತ ಹೇಳಿ ಗ್ರಾಹಕರಿಗೆ ಸಂದೇಶ ಹೋಗುತ್ತೆ. ಸಂದೇಶ ಹೋದ್ಮೇಲೆ ನಮ್ಮ ಸಿಸ್ಟಮ್ ಅಲ್ಲಿ ಏನು ಅಡಾಪ್ಟ್ ಮಾಡಿದ್ದಾರೆ 200 ಯೂನಿಟ್ಗಳು ಸಿಸ್ಟಮೇ ತಗೊಳುತ್ತೆ. ಯಾಕಂದ್ರೆ ಈ ಗ್ರಾಹಕರಲ್ಲಿ ಗೊಂದಲ ಬೇಡ. ಯಾಕಂದ್ರೆ ನಾವು ಎಲಿಜಿಬಲ್ ಇದೀವಾ, ಅವ್ರು ಎಲಿಜಿಬಲ್ ಇದಾರಾ, ಇವ್ರು ಎಲಿಜಿಬಲ್ ಇದಾರ ಅನ್ನೋ ಒಂದು ಆತಂಕ ಇಲ್ಲ. ಇದು ನೇರವಾಗಿ ಸಿಸ್ಟಮ್ ಅಲ್ಲೇ ನಾವು ಇದನ್ನ ಮಾಡಿರ್ತಾರೆ, ಸಾಫ್ಟ್ವೇರ್ ಇರುತ್ತೆ, ಇದ್ರ ಮುಖಾಂತರ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಮಾಡಿರುತ್ತೆ. ಯಾರು ಎಲಿಜಿಬಲ್ ಇದಾರೆ ಯಾರು ಎಲಿಜಿಬಲ್ ಇಲ್ಲ ಅಂತಾನೆ ಸಿಸ್ಟಮ್ ಇರುತ್ತೆ. ಸರ್ ಈಗ ಯಾವುದೇ ದಾಖಲಾತಿಗಳ ಸ್ಕ್ರೂಟನೈಸೇಷನ್ ಇಲ್ಲ, ವೆರಿಫಿಕೇಶನ್ ಇಲ್ಲ. ಅವರು ಮಾಡಬೇಕಾಗಿದ್ದಿಷ್ಟ. ನಮ್ದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಗ್ರಾಹಕರು ತಮ್ಮ ಮನೆಯಲ್ಲೇ ಕೂತು ರಿಜಿಸ್ಟ್ರೇಷನ್ ನ ಎನ್ರೋಲ್ ಮಾಡ್ಕೊಬಹುದು. ಅಷ್ಟು ಸಿಂಪ್ಲೆಸ್ಟ್ ಆಗಿದೆ ನಮ್ಮ ರಿಜಿಸ್ಟ್ರೇಷನ್ ಆಪ್. ಅಕೌಂಟ್ ಐ ಡಿ, ಅವರ ನೇಮು ಪ್ಲಸ್ ಅಡ್ರೆಸ್ಸು ಎಲ್ಲ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಕೊಟ್ರೆ ಅಕೌಂಟ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ನಮಗೆ ಎನ್ರೋಲ್ಮೆಂಟ್ ಪ್ರೋಸೆಸ್ ತುಂಬಾ ಈಸಿಯಾಗಿ ಆಗ್ತಾ ಇದೆ. ಸುಮಾರು ಒಂದು ವಿತಿನ್ 10-15 ಮಿನಿಟ್ಸ್ ಅಲ್ಲೇ 4,000 to 5,000 ಅಪ್ಲಿಕೇಶನ್ ನಾವು ರಿಜಿಸ್ಟರ್ ಮಾಡಬಹುದು. ಅಷ್ಟು ಸಿಂಪಲ್ ಆಗಿದೆ. ಈಗ ಇಲ್ಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ 2 ಪಾರ್ಟ್ ಇದೆ ಸರ್. ಒಂದು ಟೆನೆಂಟ್ ಅಂಡ್ ಓನರ್ ಅಂತ ಇದು ಮಾಡಿದೀವಿ. ಟೆನೆಂಟ್ ಅಂತ ಕೊಟ್ಟ ತಕ್ಷಣ ನಾವು ಅವ್ರದ್ದು ಆಧಾರ್ ಕಾರ್ಡು ಪ್ಲಸ್ ಇದನ್ನ ಲಿಂಕ್ ಆದ ತಕ್ಷಣ ನಮ್ಗೆ ಎನ್ರೋಲ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ಬಂದ್ಬಿಡ್ತಾ ಇದೆ ಸರ್. ಬಟ್ ಟೆನೆಂಟ್ ಆದ್ರೂ ಓನರ್ ಆದ್ರೂ 200 ಯೂನಿಟ್ ಫ್ರೀ ಅಂತ ಏನಿದೆ ಅದಂತೂ ಆ ಸೌಲಭ್ಯ ಅಂತೂ ಪಡ್ಕೊಳ್ಳೋದಂತೂ ಖಂಡಿತ ಸರ್. ನಮ್ದು